ಮಸೀದಿ ಎದುರೇ ಮತ್ತೆ ಶಿವಾಜಿ ಜಯಂತಿಗೆ ಸವಾಲು. ಬಾಗಲಕೋಟೆ ಬೆನ್ನಲ್ಲೇ ಕಲಬುರಗಿಯಲ್ಲಿ ಕಲ್ಲು ತೂರಾಟ. ಫೆಬ್ರವರಿ 26ರ ಟೆನ್ಷನ್. ನಮಸ್ಕಾರ ವೀಕ್ಷಕರೇ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ, ಶೌರ್ಯದ ಸಂಕೇತ. ಆದರೆ ಈ ಬಾರಿಯ ಶಿವಾಜಿ ಜಯಂತಿಯ ಆಚರಣೆ ರಾಜ್ಯದ ಹಲವೆಡೆ ಕೋಮು ಸಂಘರ್ಷಕ್ಕೆ, ಕಲ್ಲು ತೂರಾಟಕ್ಕೆ ಮತ್ತು ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆದ ಘಟನೆಯ ಬಿಸಿ ಆರುವ ಮುನ್ನವೇ ಈಗ ಕಲಬುರಗಿಯಲ್ಲೂ ಅದೇ ರೀತಿಯ ಸಂಘರ್ಷ ನಡೆದಿದೆ. ಬಾಗಲಕೋಟೆಯ ಘಟನೆಯಿಂದ ರೊಚ್ಚಿಗೆದ್ದಿರುವ ಹಿಂದೂ ಸಂಘಟನೆಗಳು ಮತ್ತು ಮುಖಂಡರು ಈಗ ಒಂದು ಭಾರೀ ದೊಡ್ಡ ಸವಾಲನ್ನು ಎಸೆದಿದ್ದಾರೆ. ಎಲ್ಲಿ ನಮ್ಮ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಗಿತ್ತೋ ಅದೇ ಮಸೀದಿಯ ಎದುರೇ ನಾವು ಮತ್ತೆ ಅದ್ಧೂರಿಯಾಗಿ ಶಿವಾಜಿ ಜಯಂತಿ ಆಚರಿಸ್ತೀವಿ ಅಂತ ಫೆಬ್ರವರಿ 26ರಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಕಲಬುರಗಿಯಲ್ಲಿ ಡಿಜೆ ಸೌಂಡ್ ವಿಚಾರಕ್ಕೆ ಶುರುವಾದ ಗಲಾಟೆ ವಿಕೋಪಕ್ಕೆ ಹೋಗಿದ್ದು ಹೇಗೆ? ಬಾಗಲಕೋಟೆಗೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಕೊಟ್ಟಾಗ ನಡೆದ ಹೈ ಡ್ರಾಮಾ ಏನು? ಅಕ್ರಮ ಮಸೀದಿಗಳ ಬಗ್ಗೆ ರಾಜ್ಯಸಭಾ ಸಂಸದರು ಆಡಿದ ಆ ಮಾತುಗಳೇನು? ಮತ್ತು ಫೆಬ್ರವರಿ 26ರಂದು ಬಾಗಲಕೋಟೆಯಲ್ಲಿ ಏನಾಗಲಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಹೈ ವೋಲ್ಟೇಜ್ ವಿದ್ಯಮಾನಗಳನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕಲ್ಲು ತೂರಾಟದ ಬಗ್ಗೆ ನಿಮಗೇನನ್ಸುತ್ತೆ? ಆ ಕೋಮು ಸಂಘರ್ಷ, ಕೋಮುವಾದ ಸೃಷ್ಟಿ ಮಾಡುವಂತಹ ಈ ವಿಷಜಂತುಗಳ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಿಂದೂಗಳೇ ಜಾಗೃತರಾಗಿ, ಭಾರತೀಯರೇ ಜಾಗೃತರಾಗಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಪ್ಪದೇ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾವು ಕಲಬುರಗಿಯತ್ತ ಕಣ್ಣಾಯಿಸೋಣ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರ್ ಅನ್ನೋ ಗ್ರಾಮದಲ್ಲಿ ನಿನ್ನೆ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಕಾರಣ ಶಿವಾಜಿ ಜಯಂತಿಯ ಅದ್ಧೂರಿ ಮೆರವಣಿಗೆ. ರಾವೂರ್ ಗ್ರಾಮದ ಗಣೇಶ ಕಟ್ಟೆ ಬಳಿ ಹಿಂದೂ ಕಾರ್ಯಕರ್ತರು ಡಿಜೆಯಲ್ಲಿ ಭಕ್ತಿಗೀತೆಗಳು ಮತ್ತು ಬನಾಯಂಗೆ ಮಂದಿರ್ ಎಂಬ ಹಾಡನ್ನ ಹಾಕಿಕೊಂಡು ಸಂಭ್ರಮದಿಂದ ಹೆಜ್ಜೆ ಹಾಕ್ತಾ ಇದ್ರು. ಇದೇ ಸಮಯದಲ್ಲಿ ಆ ದಾರಿಯಲ್ಲಿ ಬಂದ ಕೆಲವು ಮುಸ್ಲಿಂ ಮುಖಂಡರು ಡಿಜೆ ಶಬ್ದವನ್ನ ಕಡಿಮೆ ಮಾಡುವಂತೆ ಕೇಳಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿದ್ದಾಗ ಡಿಜೆ ವಾಲ್ಯೂಮ್ ಕಡಿಮೆ ಮಾಡಲು ಹೇಳಿದ್ದು ಮಾತಿಗೆ ಮಾತು ಬೆಳೆಯುವಂತೆ ಮಾಡಿದೆ. ಈ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ. ನೋಡ್ತಾ ಇದ್ದ ಹಾಗೆ ಈ ಗಲಾಟೆ ವಿಕೋಪಕ್ಕೆ ತಿರುಗಿ ಪರಸ್ಪರ ಎರಡು ಗುಂಪುಗಳ ನಡುವೆ ಭಾರೀ ಕಲ್ಲು ತೂರಾಟ ನಡೆದಿದೆ. ವಿಡಿಯೋದಲ್ಲಿ ಸೆರೆಯಾಗಿರುವಂತೆ ಕಲ್ಲುಗಳು ತೂರಿ ಬರ್ತಾಗಿದ್ವು. ಜನ ದಿಕ್ಕಾಪಾಲಾಗಿ ಓಡ್ತಾಗಿದ್ರು. ಈ ಘಟನೆಯಲ್ಲಿ 4-5 ಜನರಿಗೆ ಪೆಟ್ಟಾಗಿದ್ದು ಓರ್ವನಿಗೆ ಗಂಭೀರವಾದ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದು, ವಾಡಿ ಪೊಲೀಸ್ ಠಾಣೆಯಲ್ಲಿ ಹೊಸ ಕಾನೂನು BNS ಸೆಕ್ಷನ್ 126ನ ಕಾಯ್ದೆಯ ಅಡಿಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಸುಮಾರು 8 ಮಂದಿ ಆರೋಪಿಗಳನ್ನಾಗಿ ಹೆಸರಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಪರಿಸ್ಥಿತಿ ಶಾಂತವಾಗಿದೆ. ಇತ್ತೀಚೆಗಷ್ಟೇ ಕಲ್ಲು ತೂರಾಟದಿಂದ ನಲುಗಿದ್ದ ಬಾಗಲಕೋಟೆಯ ಕಿಲ್ಲಾ ಓಣಿಯ ಕಥೆ ಬೇರೆನೆಯಾಗಿದೆ. ಬಾಗಲಕೋಟೆಯ ಕೊತ್ತಲೇಶ್ವರ ದೇವಸ್ಥಾನ ಮತ್ತು ಪಂಕಾ ಮಸೀದಿಯ ಆವರಣದಲ್ಲಿ ಈಗ ಮೇಲ್ನೋಟಕ್ಕೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಂತೆ ಕಾಣಿಸ್ತಾಗಿದೆ. ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟು ಎಂದಿನಂತೆ ಆರಂಭವಾಗಿವೆ. ಆದರೆ ಹಿಂದೂ ಸಮಾಜದ ಮುಖಂಡರ ಬಳಗ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವ ಜಾಗದಲ್ಲಿ, ಯಾವ ಮಸೀದಿಯ ಎದುರು ನಮ್ಮ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೋ ಅದೇ ಮಸೀದಿಯ ಎದುರು ಫೆಬ್ರವರಿ 26ರಂದು ಮತ್ತೊಮ್ಮೆ ಅದ್ಧೂರಿಯಾಗಿ ಶಿವಾಜಿ ಜಯಂತಿಯನ್ನ ಆಚರಿಸ್ತೇವೆ ಅಂತ ಬಹಿರಂಗವಾಗಿ ಹಿಂದೂ ಸಮಾಜದ ಕಾರ್ಯಕರ್ತರು ಹೇಳಿದ್ದಾರೆ. ಅದೇ ಜಾಗದಲ್ಲಿ ಜಯಂತಿ ಆಚರಿಸೋಣ, ಕಲ್ಲು ತೂರಾಟ ಮಾಡದವರನ್ನ ತಕ್ಷಣವೇ ಬಂಧಿಸಬೇಕು ಮತ್ತು ಅಕ್ರಮ ಮಸೀದಿಗಳ ಬಗ್ಗೆ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಘರ್ಷಣೆಯ ಬಿಸಿ ನಡುವೆಯೂ ಬಾಗಲಕೋಟೆಯಲ್ಲಿ ಬೃಹತ್ ಹಿಂದೂ ಸಮ್ಮೇಳನ ನಡೀಬೇಕಿತ್ತು. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಿಂದೂ ಸಮ್ಮೇಳನವನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಲಾಗಿದೆ. ಅಷ್ಟೇ ಅಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ಪುನೀತ್ ಕೆರೆಹಳ್ಳಿ ಅವರಿಗೆ ಬಾಗಲಕೋಟೆ ಜಿಲ್ಲೆ ಪ್ರವೇಶ ಮಾಡದಂತೆ ಪೊಲೀಸರು ಅಧಿಕೃತವಾಗಿ ನಿರ್ಬಂಧ ಹೇರಿದ್ದಾರೆ. ಆದರೆ ಈ ನಿರ್ಬಂಧದ ಆದೇಶ ಇದ್ರೂ ಕೂಡ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಸಹಚರರು ರೈಲಿನ ಮೂಲಕ ಬಾಗಲಕೋಟೆ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ನಿಲ್ದಾಣದಲ್ಲೇ ಅವರನ್ನು ತಡೆದ ಪೊಲೀಸರು, ಸರ್, ನಿಮಗೆ ಜಿಲ್ಲೆ ಪ್ರವೇಶ ಮಾಡೋದಕ್ಕೆ ನಿರ್ಬಂಧ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಆಗ ರೊಚ್ಚಿಗೆದ್ದ ಪ್ರಮೋದ್ ಮುತಾಲಿಕ್ ಅವರು ಪೊಲೀಸರ ಕಾರ್ಯವೈಖರಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ.
ನನಗೆ ಯಾಕೆ ನಿರ್ಬಂಧ ಹಾಕ್ತೀರಿ? ನಾನು ಬಂದು ಮಾತನಾಡಿದ ನಂತರ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪು ಅನಿಸಿದರೆ, ಪ್ರಚೋದನೆ ಇದ್ದರೆ ಆಗ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮುಂಚಿತವಾಗಿ ನನ್ನನ್ನು ತಡೆಯೋದು ಇಷ್ಟು ಸರಿಯಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಈಗ ಎಲ್ಲರ ಕಣ್ಣು ನೆಟ್ಟಿರೋದು ಫೆಬ್ರವರಿ 26. ಕಾರಣ ಬಿಜೆಪಿ ಮುಖಂಡ ಅಶೋಕ ಲಿಂಬಾವಳಿ ಮತ್ತು ಕಾರಣ ಬಿಜೆಪಿ ಮತ್ತೊಂದು ಪ್ರತಿಭಟನೆಗೆ ಮುಂದಾಗಿದ್ದು, ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದವರನ್ನು ಖಂಡಿಸಿ ಬಾಗಲಕೋಟೆ ನಗರಕ್ಕೆ ಬೃಹತ್ ಹೋರಾಟದ ಕರೆಯನ್ನು ನೀಡಿದ್ದಾರೆ. ಫೆಬ್ರವರಿ 26ನೇ ತಾರೀಕು 10 ಗಂಟೆಗೆ ಬಾಗಲಕೋಟೆ ನಗರದ ಅಂಬಾಭವಾನಿ ದೇವಸ್ಥಾನದಿಂದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಸಂಚಾಲಕರಾಗಿರೋ ಜಗದೀಶ್ ಕಾರಂತ್ ಅವರನ್ನು ವಿಶೇಷವಾಗಿ ಆಹ್ವಾನ ಮಾಡಲಾಗಿದೆ. ಜಿಲ್ಲೆಯ ಮೂಲೆ ಮೂಲೆಯ ಹಳ್ಳಿಗಳಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಬಾಗಲಕೋಟೆ ನಗರಕ್ಕೆ ಹರಿದು ಬರುವ ನಿರೀಕ್ಷೆ ಇದೆ. ಇನ್ನೊಂದು ಕಡೆ, ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ 7 ಮಂದಿಯನ್ನು ಬಂಧಿಸಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಮುಖಂಡರು ಬಂಧನಕ್ಕೆ ಒಳಗಾಗಿರುವ ಆ 7 ಜನ ಯುವಕರು ಅಮಾಯಕರು, ಗಲಾಟೆಯಲ್ಲಿ ಅವರ ಪಾತ್ರ ಇಲ್ಲ, ದಯವಿಟ್ಟು ಅವರನ್ನು ಬಿಡುಗಡೆ ಮಾಡಿ ಅಂತ ಪೊಲೀಸರಿಗೆ ಮನವಿ ಮಾಡ್ತಾ ಇದ್ದಾರೆ. ಅಮಾಯಕರಾದರೆ ಯಾರು ಕಲ್ಲು ತೂರಿದಲ್ಲ ಅವರನ್ನು ನೀವು ಸರೆಂಡರ್ ಮಾಡಿ ಆಮೇಲೆ ಇವರನ್ನು ಬಿಡಿಸ್ಕೊಂಡು ಹೋಗಿ ಅಂತ ಪೊಲೀಸರು ಹೇಳಬೇಕು. ಕಲ್ಲು ತೂರಾಟ ಮಾಡಬೇಕಾದ್ರೆ ಎಲ್ಲಿ ಹೋಗಿತ್ತು ಬುದ್ಧಿ? ಈಗ ಮೊನ್ನೆ ನಿನ್ನೆ ಒಂದು ಕಲಬುರಗಿಯಲ್ಲಿ ಕಲ್ಲು ತೂರಾಟ ಆಯ್ತಲ್ಲ, ಆ ವಿಡಿಯೋವನ್ನು ನೋಡಬೇಕಾದ್ರೆ ಆ ವಿಡಿಯೋದಲ್ಲಿ ಏನು ದೊಡ್ಡವರೆಲ್ಲ ಕಲ್ಲು ತೂರಾಟ ಮಾಡಿಲ್ಲ. ಬರೀ ಈ 13-14 ವರ್ಷದ ಪುಟ್ಟ ಬಾಲಕ ಆತ ಕಲ್ಲು ತೂರಾಟ ಮಾಡ್ತಿದ್ದ. ಅಯ್ಯೋ, ಆ ವಿಡಿಯೋ ನೋಡಿದ್ರೆ ಬೇಜಾರಾಗತ್ತೆ. ನೋಡಿ, ನಮ್ಮ ಸಮಾಜ ಎತ್ತ ಸಾಗ್ತಾಗಿದೆ ಅಂದರೆ ಆ ಮಕ್ಕಳ ತಲೆಯಲ್ಲಿ ಎಂಥ ವಿಷ ಬೀಜ ಬೆತ್ತಿದ್ದಾರೆ ಈ ಜನ ಅಂತ. ಒಟ್ಟಿನಲ್ಲಿ ಒಂದು ಕಡೆ ಮತ್ತೊಮ್ಮೆ ಜಯಂತಿ ಆಚರಿಸುವ ಮತ್ತು ಪ್ರತಿಭಟನೆ ನಡೆಸುವ ಹಿಂದೂ ಸಂಘಟನೆಗಳ ಪಣ, ಇನ್ನೊಂದು ಕಡೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಬೇಕಾದ ಪೊಲೀಸರ ಸರ್ಪಗಾವಲು. ಬಾಗಲಕೋಟೆಯಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಏನೆಲ್ಲ ಆಗತ್ತೆ ನೋಡಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ, ಹಬ್ಬಗಳು ಜಯಂತಿಗಳು ಇರೋದು ಸಮಾಜದಲ್ಲಿ ಸಂಭ್ರಮವನ್ನು ಐಕ್ಯತೆಯನ್ನು ಸಾರುವುದಕ್ಕಾಗಿ. ಆದರೆ DJ ಸೌಂಡ್ ವಿಚಾರಕ್ಕೋ ಅಹಂಕಾರದ ವಿಚಾರಕ್ಕೆ ಕಲ್ಲು ತೂರಾಟ ನಡೆಸೋದು, ಚಪ್ಪಲಿ ಎಸೆಯೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ತಪ್ಪು ಮಾಡಿದವರು ಯಾರೇ ಆಗಲಿ, ಯಾವುದೇ ಧರ್ಮದವರೇ ಆಗಿರಲಿ, ಪೊಲೀಸರು ಅವರನ್ನು ಮಟ್ಟ ಹಾಕಬೇಕು. ಇದೇ ರೀತಿ ಪ್ರಚೋದನಕಾರಿ ಹೇಳಿಕೆಗಳಿಂದ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುವಂತೆ ಏನಾದರೂ ಯಾರಾದರೂ ಮಾತಾಡಿದರೆ ಅವರ ಮೇಲೂ ಕೂಡ ಕ್ರಮ ಆಗಬೇಕು. ಜೊತೆಗೆ ಈಗ ಇದನ್ನು BJPಯವರು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಿದ್ದಾರೆ. ಯಾಕಂತಂದರೆ ಧರ್ಮ ಅಂತಂದರೆ BJP ಅಂತಂದರೆ ಧರ್ಮ ಅನ್ನುವಂತಹ ಪರಿಸ್ಥಿತಿಗೆ ಅಥವಾ ನಮ್ಮ ಬುದ್ಧಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾರೆ. BJP ಅಂತಂದರೆ ಹಿಂದೂ ಧರ್ಮ ಅಲ್ಲ, ಹಿಂದೂ ಧರ್ಮ ಅಂತಂದರೆ BJP ಅಲ್ಲ, ಹಿಂದೂ ಧರ್ಮ ಅಂತಂದರೆ ಪ್ರತಿಯೊಬ್ಬ ಹಿಂದೂವಿನ ರಕ್ತದ ಕಣಕಣದಲ್ಲಿ ಹಿಂದೂ ಧರ್ಮ ಆಗಿದೆ. ಇದನ್ನು ದಯವಿಟ್ಟು ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ ಅಂತ ಕಟ್ಟರ್ ಹಿಂದೂವಾದಿಗಳು ಹೇಳ್ತಿದ್ದಾರೆ. ಆದರೆ ಈ ಒಂದು ಘಟನೆಯನ್ನು BJP ಬಿಡುತ್ತಾ? ಇದರ ಜೊತೆಗೆ BJPಯವರು ಇನ್ನೊಂದು ಪ್ರತಿಭಟನೆ ಮಾಡಬೇಕು. ನನ್ನ ಒಂದು ಸಣ್ಣ ಕೋರಿಕೆ, ತಮ್ಮದೇ ಪಕ್ಷದ ಶಾಸಕರು ಆಗಿರುವಂತಹ ಗದಗ ಶಿರಹಟ್ಟಿಯ ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ BJP ಪ್ರೊಟೆಸ್ಟ್ ಮಾಡಬೇಕು. ಈ ಹಿಂದೂ ಜಾಗೃತಿಯರಾಗಿ ಹಿಂದೂ ಸಮಾಜವನ್ನು ಉಳಿಸಿ ಅಂತ ಹೇಳ್ತಿದ್ದಾರಲ್ಲ, ಹಿಂದೂ ಸಮಾಜದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇರುವವರ ವಿರುದ್ಧವೂ ಕೂಡ ನೀವು ಪ್ರತಿಭಟನೆ ಮಾಡಬೇಕು. ಇದು ಎಲ್ಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರುವ ಹಿಂದೂಗಳ ಒಂದೇ ಒಂದು ಕೋರಿಕೆ. ಇದ್ರ ಬಗ್ಗೆ ನಿಮಗೇನು ಅನ್ಸತಿ? ನಾನೇನಾದರೂ ತಪ್ಪು ಮಾತಾಡಿದ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.